ಅಕಾರದ ಅರ್ಥಗಳನ್ನು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೀಗೆ ವರ್ಣಿಸ್ತಾರೆ. ಅಹ ಇತಿ ಬ್ರಹ್ಮ ತತ್ರಾಗತಮಿತಿ, ಅಕಾರವಾಚ್ಯ ಭಗವಂತ ಅನ್ನುವುದನ್ನು ವಿವರಿಸುವಂಥ ಪ್ರಸಂಗ ಅದು. ಅಕಾರದ ಅರ್ಥವ್ಯಾಪ್ತಿ, ಸಂಧಿ ಅಶೂನ್ಯ ಅಕಾರದ ಅರ್ಥವಲ್ಲ, ಸಂಧಿ ಮಾಡದೇ ಇದ್ದರೆ ಉದ್ದೇಶ, ಅಕಾರ ವಾಚಕ ಅಲ್ಲ, ನಾಭಾವವಾಚಿ ಅಕಾರ. ಅಭಾವ ಅಂತನ್ನೋದು ಈ ಅಭಾವವನ್ನ ಹೇಳುವಂಥದ್ದಲ್ಲ. ಯಾಕೆಂದ್ರೆ ಅದಕ್ಕೆ 3 ಪ್ರವೃತ್ತಿ ನಿಮಿತ್ತಗಳಿವೆ. ಎಲ್ಲ ಕಡೆಯೂ ಕೂಡ ನಿಷೇಧವನ್ನೇ ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಅನ್ಯತಾಚ ನಿಷೇಧಶ್ಚ ವಿರುದ್ಧತ್ವಮಿತಿ ತ್ರಯಃ ಅಕಾರಾರ್ಥಾಃ ಹಿ ಅಭಾವಸ್ತು ನಿಷೇಧೈಕ ಸ್ವರೂಪತಃ ಅಂತ ಹೀಗಾಗಲೇ ವರ್ಣನೆ ಮಾಡಿದ್ದಾರೆ. ಅನ್ಯತ್ವ ಅಂದ್ರೆ ಭೇದ ಅಂತ ಅರ್ಥ, ಅಭಾವ ಇದು 2ನೇ ಅರ್ಥ, ವಿರೋಧ ಅಂತನ್ನೋದು 3ನೇ ಅರ್ಥ. ಇವು ಅಕಾರದ ಪ್ರವೃತ್ತಿ ನಿಮಿತ್ತಗಳು. ಶಬ್ದ ನಿರ್ಣಯದಲ್ಲಿಯೂ ಕೂಡ ಅದನ್ನ ವರ್ಣಿಸಿದ್ದಾರೆ. ವಿರುದ್ಧತಾ ನಿಷೇಧ ಅನ್ಯಭಾವಯುಕ್ತೆ ಕೇವಲ ಅಕಾರೋ ವರ್ತತೆ ತೇಷಾಂ ಏಕಾರ್ಥಾತ್ಮನ್ಯಭಾವಕ್ಕೆ ವರ್ತತೆ ಅಭಾವ ಇತ್ಯೇವ ನತ್ವ ಇತ್ಯೇವ ಕೇವಲ. ವಿರುದ್ಧತ್ವ, ಅಭಾವ ಮತ್ತು ಅನ್ಯತ್ವ ಅಂತ 3 ಅರ್ಥಗಳನ್ನೇ ಈ ಅಕಾರ ಹೇಳ್ತದೆ. ಅಕಾರ ಶೂನ್ಯವನ್ನ ಹೀಗೆ ಹೇಳೋದಿಲ್ಲ. ಅದು ಹೇಗೆ? ಅನ್ಯತಾ ಅಂತಂದ್ರೆ ಅಪುತ್ರ ಅಂತ ಒಂದು ಶಬ್ದ. ನವಿದ್ಯಂತೆ ಪುತ್ರಾಹ ಯಶಸ್ಸಃ ಅಪುತ್ರ, ಯಾರಿಗೆ ಮಕ್ಕಳು ಇಲ್ಲವೋ ಅವನು ಅಪುತ್ರ. ಹೀಗೆ ಪುತ್ರವಂತನಾದವನಿಗಿಂತ ಭಿನ್ನನಾದವನು ಅಪುತ್ರ. ಇಲ್ಲಿ ಆ ಅಪುತ್ರ ಅನ್ನುವಲ್ಲಿ ಅ ಎಂಬ ಅಕಾರ ಪುತ್ರವಂತನಿಗಿಂತ ಭೇದವನ್ನ ತೋರಿಸ್ತಾ ಇದೆ. ಅಧನ ಎಂಬಲ್ಲಿ ನವಿದ್ಯತೆ ಧನಂ ಯಶಸ್ಸಃ ಅಧನಃ, ನವಿದ್ಯತೆ ಧನಂ, ಧನದ ಅಭಾವವನ್ನು ತೋರಿಸ್ತಾ ಇದೆ. ಹಾಗಾಗಿ ಅಧನಃ ಎಂಬಲ್ಲಿ ಅಕಾರವು ಅಭಾವವನ್ನು ತೋರಿಸ್ತದೆ. ಅಪುತ್ರ ಎಂಬಲ್ಲಿ ಪುತ್ರವಂತನಿಂದ ಭೇದವನ್ನು ತೋರಿಸಿತ್ತು, ಇಲ್ಲಿ ಅಭಾವವನ್ನು ತೋರಿಸ್ತದೆ. ನ ಸುರಾಹ ಅಸುರಾಹ ಎಂಬುದು 3ನೇ ಉದಾಹರಣೆ. ರಾಕ್ಷಸರು ಅಸುರರು ಅಂತ ಕರೆಸ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಸುರರ ವಿರೋಧಿಗಳಾಗಿದ್ದಾರೆ, ದೇವತೆಗಳ ವಿರೋಧಿಗಳಾದ್ದರಿಂದ. ಮನುಷ್ಯರು ಕೂಡ ದೇವತೆಗಳಿಗಿಂತ ಭಿನ್ನರಾದವರೇ, ಆದರೆ ಮನುಷ್ಯರನ್ನು ಅಸುರರು ಅಂತ ಯಾರೂ ಕರೆಯೋದಿಲ್ಲ. ಮನುಷ್ಯರು ದೇವತೆಗಳಿಗೆ ವಿರೋಧಿಗಳಲ್ಲ, ರಾಕ್ಷಸರು ಮಾತ್ರ ದೇವತೆಗಳಿಗೆ ವಿರೋಧಿಗಳಾದ್ದರಿಂದ ಅವರನ್ನ ಅಸುರರು ಅಂತ ಕರೆಯೋದು ಅಲ್ಲಿ ಕಂಡು ಬರ್ತದೆ. ಈಗ ಅದು ವಿರುದ್ಧತ್ವ ಎಂಬತಕ್ಕಂಥ 3ನೇ ಅರ್ಥ.